टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮ್ಮ ಸಂಸ್ಕೃತಿಯಿಂದ ಒಂದು ಮಠಕ್ಕೆ ಇವರು ಬೀಗ ಹಾಕಿದಾರೆ ಅಂದ್ರೆ ಅವ್ರ ಮನೆಗೂ ಕೂಡ ಕೀಲಿ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅಂತ ಯತ್ನಾಳ್ ದಯವಿಟ್ಟು ಒಂದು ಸ್ವಲ್ಪ ಹೋಗಿ ಎಲ್ಲ ಮಠಗಳನ್ನ ಚೆಕ್ ಮಾಡಿರಿ. ದೇವಸ್ಥಾನ ಬೇರೆ, ದೇವಸ್ಥಾನಕ್ಕೂ ಬೀಗ ಹಾಕ್ತಾರೆ ರಾತ್ರಿ. ಇತ್ತೀಚೆಗೆ ನಿಮ್ಗೆ ಗೊತ್ತೈತೆ ಬಂಗಾರ ಕಳುವಾತು, ದೇವಸ್ಥಾನದ ತಾಯಿ ಮೇಲೆ ಇರುವಂಥ ಆ ಬಂಗಾರನ ಉಳಿಯೋವಲ್ದು ಕಳ್ರ ಹಂಗದಾರ ಜಗತ್ತಿನಾಗ. ಒಂದು ಮಠಕ್ಕೆ ಒಂದು ಮನೆಗೆ ಯಾವುದು ಬಾಗಿಲಾರ ಅಡ್ಡಾಡ್ತಾರ. ಒಂದು ಮಠಕ್ಕೆ ಒಬ್ಬ ಗುರು ಇರಬೇಕು, ಒಂದು ಮನೆಗೆ ಒಬ್ಬ ಯಜಮಾನ ಇರಬೇಕಂತ. ಇದು ನಮ್ಮ ಸಂಪ್ರದಾಯ. ಮಠಕ್ಕೆ ಗುರುಗಳೇ ಇಲ್ಲಾರ್ದ ಮಠ ಆದರೆ ಹೆಂಗಾಗತ್ತೆ ರೀ? ಕಳೆದ 4 ವರ್ಷದಿಂದ ಇವ್ರು ಮಠದಲ್ಲಿಲ್ಲ ಸರಿಯಾಗಿ. ಈಗ ನಾನು ಬಂದ ತಕ್ಷಣ ನನಗೆ ಕೇಳಬೇಕಾಗಿತ್ತು, ಒಬ್ಬ ಅಧ್ಯಕ್ಷನಿಗೆ, ನಾನೊಬ್ಬ ಟ್ರಸ್ಟಿನ ಅಧ್ಯಕ್ಷ ಅಲ್ಲ, ನಾನು ಮಾಡ್ಯಾರಲ್ಲ, ಇದರೊಳಗೆ ಒಂದು ಸೌಜನ್ಯಕ್ಕರ ನನಗೆ ಒಂದು ಅಭಿನಂದನೆ ಹೇಳ್ಯಾರ ಇವರು. ಆ ಗುರುಗಳಾದವರು ನನ್ನ ಮಠದಾಗ ಅದಾರ ಅಂದ್ರೆ ನಮ್ಮ ಟ್ರಸ್ಟ್ನಾಗ ಮಠ ಇರೋದಲ್ಲ ಅದು. ಈ ಸಿ ಪಾಟ್ಲ ಮಾತಾಡ್ತಾನೆ, ಯಾವ ಮಠ ಯಾರು ಮಾಡಿದ್ದು? ಇವರಪ್ಪ ಮಾಡಿದ್ದಲ್ಲ ಮಠ. ಏನು ತನು ಮನ ಧನದಿಂತ್ರ ಈ ಸಮಾಜ ಕಟ್ಟಗೆ ನಮ್ಮ ಅಪ್ಪನಿಂತ್ರ ನಾವು ದುಡ್ದೀವಿ, ಪಾದಯಾತ್ರೆ ಮಾಡೀವಿ. ನನ್ನ ಮನೆಯಾಗ ನಾನು, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ. ಇವನಿಗೆ ತಾಕತ್ತಿದ್ರೆ ಮಾತ್ರ ಅಂತೇಳ್ರಿ. ಇವನು ಒಂದು ದಿವಸ ಹೋರಾಟಕ್ಕೆ ಬಂದಿಲ್ಲ, ಬರೀ ಕುತಂತ್ರ ಕೆಲಸ ಮಾಡಿಕೊಂಡು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇವರು ನನ್ನ ಬಗ್ಗೆ ಮಾತಾಡ್ತಾರೆ. ಜನ ನೋಡಕತ್ತಾರ ಸಿ ಪಾಟ್ಲ 28ಕ್ಕೆ ಮತ್ತೆ ಬರುತ್ತೆ. ನೀನು ಏನು ಗೆದ್ದಿ ಸರಿ ಎಷ್ಟರಾಗ ಗೆದ್ದಿ ಗೊತ್ತದ ಜನಕ್ಕೆ. 28ಕ್ಕೆ ನನ್ನ ದೀಪ ಆರತ್ತೋ ಏನು ನೀನು ದೀಪ ಆರತ್ತೋ ಕಾಯ್ದು ನೋಡೋಣ. ಅಲ್ಲ ಈ ಮಠಕ್ಕೆ ಬೀಗ